ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್. ಇವಿ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ನಾವೇನಂತೀವಿ, ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡಿವೆ. ಒಂದು 5 ವರ್ಷದ ಹಿಂದೆ ನಾವು ರೋಡಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಎಲೆಕ್ಟ್ರಿಕ್ ಕಾರ್ ನೋಡಿದಾಗ ಒಂದು ಕುತೂಹಲ, ಒಂದು ಆಶ್ಚರ್ಯ, ಒಂಚೂರು ಚರ್ಚೆ ಮಾಡ್ತಿದ್ವಿ. ಆದರೆ ಈಗ ನಾವು ಹಲವಾರು ಇವಿ ವೆಹಿಕಲ್ಸ್ನ ರೋಡ್ನಲ್ಲಿ ನೋಡ್ತಿರ್ತೀವಿ. ಈಗ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಒಂದು ಸ್ಟೇಟ್ಮೆಂಟ್ ಥರ. ನಾನು ಎನ್ವೈರ್ನಮೆಂಟ್ ಪ್ರೇಮಿ ಅನ್ನೋದನ್ನು ನಾನು ಹೇಳ್ದೇನೆ ಹೇಳುವಂಥ ಒಂದು ವಿಷಯ ಇವಿ ವೆಹಿಕಲ್ಸ್. ಇವಿ ವೆಹಿಕಲ್ಸ್ ಕುರಿತು ನಮ್ಮ ಜೊತೆ ಸಾಕಷ್ಟು ಮಾತಾಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ 3 ಅತಿಥಿಗಳು. ವಿ ಹ್ಯಾವ್ ವಿತ್ ಅಸ್ ವಿವೇಕಾನಂದ, ಮಿಸ್ಟರ್ ವಿವೇಕಾನಂದ ಹಳೇಕೆರೆ. ಹಿ ಈಸ್ ದಿ co-founder and CEO at Bounce. Vivekananda, welcome to the show. Namaste. Satyaraj ನಮ್ಮ ಜೊತೆ ಇದ್ದಾರೆ. ಇವರು ಫೌಂಡರ್ at Infinity X. ಮತ್ತೆ ನಮ್ಮ ಜೊತೆ ಆಗಿದ್ದಾರೆ ಮಿಸ್ಟರ್ ಅಮೀನ್, co-founder Flextron. ಇವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಹಲೋ ಸಪ್ನ. ಹಲೋ. ವಿವೇಕ್, ಈಗ ನೀವು ಯು ಸ್ಟಾರ್ಟೆಡ್ ದ ಜರ್ನಿ ಬೌನ್ಸ್ ಸ್ಕೂಟರ್ಸ್ ಅಂತ ಒಂದು ಕಂಪನಿ ಶುರುವಾಯಿತು. ಇಟ್ ವಾಸ್ ಅ ಬೈಕ್ ರೆಂಟಲ್ ಕಂಪನಿ. ಈಗ ನೀವು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ. ಹೇಗಾಯಿತು ಆ ಟ್ರಾನ್ಸಿಷನ್ ಆಫ್ ದ ಜರ್ನಿ? ಹೇಗಾಯಿತು? ಸೊ ನಾವು 2018 ಬೌನ್ಸ್ ಸ್ಕೂಟರ್ ಶೇರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಬೌನ್ಸ್ ಸ್ಕೂಟರ್ ಶೇರ್ ಉದ್ದೇಶ ಏನು ಅಂತ ಅಂದರೆ ಬರೀ ರೆಂಟಲ್ ಅಲ್ಲ. ಯೂಶ್ವಲಿ ರೆಂಟಲ್ ಅಂದರೆ ವಾಪಸ್ ಅಲ್ಲಿಗೆ ತಂದು ಕೊಡಬೇಕಾಗತ್ತೆ. ಬೌನ್ಸ್ ಸ್ಕೂಟರ್ ಶೇರಲ್ಲಿ ಏನು ಮಾಡಿದ್ವಿ ಅಂದರೆ, ಮೊಬೈಲಲ್ಲಿ ಎಲ್ಲಿದೆ ಸ್ಕೂಟ್ರ್ ಅಂತ ನೋಡ್ಬೋದು, ಬುಕ್ ಮಾಡ್ತೀರಾ, ಕೀ ಇರಲ್ಲ ಸ್ಕೂಟ್ರಿಗೆ, ಅಲ್ಲಿ ಹೋಗ್ಬಿಟ್ಟು ಫೋನ್ ಯೂಸ್ ಮಾಡ್ಕೊಂಡು ಅನ್ಲಾಕ್ ಮಾಡೋದು. ಮುಂಚೆ OTP ಇರೋದು, ಆಮೇಲೆ ಬ್ಲೂಟೂತ್ ಅನ್ಲಾಕ್ ಶುರು ಮಾಡೋದು. ಸೊ ಕೀ ಇರಲ್ಲ, ಜಸ್ಟ್ ಬ್ಲೂಟೂತ್ ಅನ್ಲಾಕ್ ಮಾಡ್ತೀರಾ, ಗಾಡಿನ ನೀವೇ ಓಡಿಸ್ತೀರಾ, ಒಂದು ಜಾಗದಿಂದ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಲೀಗಲ್ ಪಾರ್ಕಿಂಗಲ್ಲಿ ಬಿಟ್ಟು ಯು ಆರ್ ಡನ್ ವಿತ್ ದ ರೈಡ್. ನನಗೆ ಯು ಪೇ ಫಾರ್ ದ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಯು ಯೂಸ್. ಎಷ್ಟು ಸಮಯ ನೀವು ಅದನ್ನು ಇಟ್ಕೊಂಡಿದ್ದೀರಾ, ಎಷ್ಟು ಕಿಲೋಮೀಟರ್ ಓಡಿದ್ದೀರಾ, ಅದ್ರ ಮೇಲೆ ಬಿಲ್ಲಿಂಗ್ ಆಗೋದು. ಇದು 2018 ಸ್ಟಾರ್ಟ್ ಮಾಡಿ 25,000 ಸ್ಕೂಟರ್ ನಾವು ಡೆಪ್ಲಾಯ್ ಮಾಡಿದ್ವಿ. ಬೆಂಗಳೂರಲ್ಲಿ 20,000, ಹೈದರಾಬಾದಲ್ಲಿ ಒಂದು 5,000 ಸ್ಕೂಟರ್. ನಮಗೇನಂತಂದರೆ ಫ್ಯೂಲ್ ವೆಹಿಕಲ್ಸ್, ಪೆಟ್ರೋಲ್ ವೆಹಿಕಲ್ಸಲ್ಲಿ ಏನಂದರೆ ದ ಇಂಜಿನ್ ಇಸ್ ನಾಟ್ ಸ್ಮಾರ್ಟ್. ಇಂಜಿನ್ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ವಿ ಯೂಸ್ ಟು ಡೂ ಅ ಲಾಟ್ ಆಫ್ ವರ್ಕ್. IoT ಹಾಕೋದು, ಫರ್ಮ್ವೇರ್ ಮಾಡೋದು, ಟು ಮೇಕ್ ದ ವೆಹಿಕಲ್ಸ್ ಸ್ಮಾರ್ಟ್. ತುಂಬ ಕೆಲಸ ಮಾಡ್ತದ್ವಿ. ಆಮೇಲೆ ಫ್ಯೂಲ್ ಸ್ಕೂಟರ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಫ್ಯೂಲ್ ಇರುತ್ತೆ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇರುತ್ತೆ, ತುಂಬ ಮೂವಿಂಗ್ ಪಾರ್ಟ್ಸ್ ಇರುತ್ತೆ. ಎಲೆಕ್ಟ್ರಿಕಲ್ ಆದರೆ ಅದೆಲ್ಲ ಸಖತ್ ಈಸಿ ಇರುತ್ತೆ. ದಟ್ಸ್ ವೆನ್ ವಿ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಎಲೆಕ್ಟ್ರಿಕ್ ಸ್ಕೂಟರ್ಸ್. ಅನ್ಫಾರ್ಚುನೇಟ್ಲಿ 2018 ಆ ಥರ ಯಾವುದು ಒಳ್ಳೆ ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇಂಡಿಯಾಲಾಗಲಿ ಆಚೆ ಇರೋದು ಇಂಡಿಯನ್ ರೋಡ್ಸ್ಗೆ ವರ್ಕ್ ಆಗ್ತಾ ಇರಲಿಲ್ಲ. ಸೊ ವಿ ಸ್ಟ್ರಗಲ್ಡ್ ಅ ಲಾಟ್. ಫೈನಲಿ 2019 ವಿ ಸ್ಟಾರ್ಟೆಡ್ ಅ ಸ್ಮಾಲ್ ಪ್ರಾಜೆಕ್ಟ್. ಒಂದು ಸಬ್ ಕಾಂಟ್ರಾಕ್ಟರ್ನ ಹೈರ್ ಮಾಡಿ ಶುರು ಮಾಡಿದ್ವಿ. 2020 ಕೋವಿಡ್ ಆಗಿದಾಗ ಟೈಮ್ ಇತ್ತು ನಮ್ಮ ಹತ್ರ, ಮೊಬಿಲಿಟಿ ಎಲ್ಲ ಶಟ್ ಡೌನ್ ಆಗಿತ್ತಲ್ಲ. ದಟ್ಸ್ ವೆನ್ ವಿ ಡಿಸೈಡೆಡ್ ದಟ್ ವಿಲ್ ಗೋ ಫುಲ್ ಫ್ಲೆಡ್ಜ್ ಅಂತ. ವಿ ಅಕ್ವೈರ್ಡ್ ಅ ಕಂಪ್ನಿ ಕಾಲ್ಡ್ 22 Motors ಆ್ಯಂಡ್ ವಿ ಲಾಂಚ್ಡ್ ಅವರ್ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಟು ಕನ್ಸ್ಯೂಮರ್ಸ್, ವಿಚ್ ಜನಗಳು ಅದನ್ನು ಕೊಂಡ್ಕೊಬೋದು. ಬೌನ್ಸ್ ಇನ್ಫಿನಿಟಿ ಅಂತ ಕರಿತೀವಿ ಅದಕ್ಕೆ. ಇನ್ಫಿನಿಟಿ ಅಂತ ಸ್ಕೂಟರ್ ಹೆಸರು ಬೌನ್ಸ್ ಇನ್ಫಿನಿಟಿ ಅಂತ. ಆದರೆ ಇದರಲ್ಲಿ ಏನು ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಗೂ ಇದಕ್ಕೂ ವ್ಯತ್ಯಾಸ ಏನು ಅಂತಂದರೆ, ನೀವು ಸ್ಕೂಟರ್ನ ವಿತ್ ಬ್ಯಾಟ್ರಿ ಆ್ಯಂಡ್ ಚಾರ್ಜರ್ ಕೊಂಡ್ಕೊಬೋದು. ಇಲ್ಲ ಅಂದರೆ ಬರೀ ಸ್ಕೂಟರ್ನ ಕೊಂಡ್ಕೊಂಡು ಬ್ಯಾಟ್ರಿನ ಒಂಥರ ಬಾಡಿಗೆ ಥರ ಮಾಡ್ಬೋದು. ಅಂದರೆ ಬ್ಯಾಟ್ರಿ ಸ್ವಾಪಿಂಗ್ ಇನ್ಫ್ರಾ ಇರುತ್ತೆ. ನಿಮ್ಮದು ಬ್ಯಾಟ್ರಿ ಖಾಲಿ ಆಗಿದ ತಕ್ಷಣ ಇನ್ನೊಂದು ಚಾರ್ಜ್ಡ್ ಬ್ಯಾಟ್ರಿನ ಸ್ವಾಪ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು. ಖಂಡಿತ. ವಿತ್ ಬ್ಯಾಟ್ರಿ ಆ್ಯಂಡ್ ಚಾರ್ಜರ್ ಅಂದರೆ ಹತ್ರ 95,000 ಆಗುತ್ತೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಸ್ಟೇಟ್ ಸಬ್ಸಿಡಿ ಇಲ್ಲ. ಬೆಂಗಳೂರಲ್ಲಿ 95,000 ಆಗುತ್ತೆ ಅಂದ್ಕೊಳ್ಳಿ, ವಿತ್ ಬ್ಯಾಟ್ರಿ ಆ್ಯಂಡ್ ಚಾರ್ಜರ್ ಆ್ಯಂಡ್ ಸ್ಕೂಟರ್. ಬ್ಯಾಟ್ರಿ ಬಿಟ್ಟು ಅಂತಂದರೆ 55,000 to 60,000 ಸಿಕ್ಬಿಡುತ್ತೆ. ಆವಾಗ ಬ್ಯಾಟ್ರಿಗೆ ನೀವು ಹೆಂಗೆ ಫ್ಯೂಲ್ ಹಾಕ್ಸ್ಕೊಬೇಕಾದ್ರೆ ದುಡ್ಡು ಕೊಡ್ತೀರಾ, ಪ್ರತಿ ಸ್ವಾಪಿಗೂ ಇಷ್ಟೊಂದು ದುಡ್ಡು ಕೊಟ್ಕೊಂಡು ನಡೆಸ್ಕೊಂಡು ಹೋಗ್ಬೋದು. ಓಕೆ, ವೆರಿ ಇಂಟ್ರೆಸ್ಟಿಂಗ್ ವಿವೇಕ್. ಸತ್ಯಂ, ನೀವು ಇನ್ಫಿನಿಟಿ ಎಕ್ಸ್ ಅಂತ ಒಂದು ಕಂಪನಿನ ಫೌಂಡ್ ಮಾಡಿದ್ದೀರಾ. ಇದು ಬ್ಯಾಟ್ರಿಂಗ್ ಸ್ವಾಪಿಂಗ್ ಸ್ಟೇಷನ್ಸ್ ಅಂತ ನೀವು ಕರಿತಿದ್ದೀರಾ. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್? So what we are doing here is that we want to offer a petrol pump like experience for the EV users. So in your petrol pump, what it is, you just come to the station, connect the cable from the pump, and within 30 to 40 seconds your scooter will be fully fueled. Similarly, in our stations also, all that the customer has to do is come to us, our station, and connect our cable from the station to the EV. Now what happens inside is that inside the EV's battery, all the battery cells will be pulled in through the cable and will be replaced by fully charged cells from the station. So the whole process will take 30 to 40 seconds and the customer can continue with a fully charged EV. Now the way we can take a scooter
from 0 to 100% charge in 30 seconds. We can take a bike in 40, car in 50, auto in 40, etc. Okay. So it's a true petrol pump like experience for the EV world. Right. ಈ ಟೆಕ್ನಾಲಜಿ ಆಲ್ರೆಡಿ ನೀವು ಡಿಪ್ಲಾಯ್ ಮಾಡಿದೀರಾ ಇಲ್ಲ ಸಂಶೋಧನೆ ನಡೆಸ್ತಿದ್ದೀರಾ? Yeah. So we are still in the R&D stage. We have filed a patent and we have completed the first full-scale concept. Okay. Now, over the next 2-3 months is this thing when we'll start setting up these stations. So you'll actually start seeing up these stations around the city. Right. Very shortly, ನಾನು ನಿಮ್ಮ ಹತ್ರ ಈ ಆಪರೇಷನ್ಸ್ನ ಡಿಪ್ಲಾಯ್ ಮಾಡೋದು ಒಂದು ದೊಡ್ಡ ನೈಟ್ ಮೇರೆ ಆಗುತ್ತೆ. ಅದ್ರ ಬಗ್ಗೆ ಏನು ಚಾಲೆಂಜಸ್ ಅಂತ ಕೇಳ್ತೀನಿ. ಬಟ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಮೂವ್ ಟು ಐ ಮೀನ್ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ತೊಗೊಂಡಾಗ ಎಲ್ರಿಗೂ ಕಾಡೋದು ಒಂದೇ ಪ್ರಶ್ನೆ, ನಾನು ಗಾಡಿ ಓಡಿಸ್ತಾ ಹೋದಾಗ ಮಧ್ಯದಲ್ಲಿ ನಿಂತೋದ್ರೆ ನಾನು ಏನು ಮಾಡಲಿ? ರೈಟ್, ಅವರು ಸ್ವಾಪಿಂಗ್ ಸ್ಟೇಷನ್ಸ್ ಮಾಡ್ತಾರೆ, ನೀವು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿದ್ದೀರಾ, ಫ್ಲೆಕ್ಸ್ಟ್ರಾನ್, ದಟ್ಸ್ ವಾಟ್ ಯು ಡೂ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಯೂಸರ್ಸ್ ನೋಡಿದ್ರೆ ಪ್ರಿಡಾಮಿನೆಂಟ್ಲಿ ದ ಅರ್ಲಿ ಅಡಾಪ್ಟರ್ಸ್, ಪೀಪಲ್ ಡು ನಾಟ್ ಬೈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಕ್ಕಂದರೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. Charging infrastructure people are not setting up because there are very less electric vehicles. In India, as compared to petrol, there are about, as we speak, 14 lakh electric vehicles which are plying the road, which is very less as compared to your petrol or other vehicles. So the fundamental problem now, Flextron, or what we are trying to solve is we manufacture technology for our charging network. Now we are able to bring the charging station cost down drastically and deploy this, making it publicly available. Right. So ಇದು ಮಾಡೋದು ನಾವು Flextron ಅಲ್ಲಿ. So we want to ensure that every 2 kilometers there's a charging station, so that if people stop with their electric vehicles due to low battery, they always have an option 24/7 so that they can go and charge. ನಮಗೆ ಹೇಗೆ ಒಂದು ಫ್ಯೂಲ್ ಸ್ಟೇಷನ್ ಎಲ್ಲಿ ಹೋದ್ರೇನು ಸಿಗುತ್ತಾ ಆ ಥರ ಈ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅಂತ. ಕರೆಕ್ಟ್, ಎಲ್ಲಿ ಹೋದ್ರೇನು ನಿಮಗೆ ಅಟ್ಲೀಸ್ಟ್ you should have some infrastructure available to charge your electric vehicle. Right. As we speak, ಈಗ ನಮ್ಮ ಕಂಟ್ರಿಯಲ್ಲಿ for every 20 electric vehicles there is one charging station. Okay. So we are fundamentally trying to ensure that we build a dense network at very low cost of infrastructure and ensure there is accessibility for electric vehicle users. Excellent. Thank you, Amin. ವಿವೇಕ್, ಈಗ ಫ್ಯೂಲ್ ಪ್ರೈಸಸ್ ಹೈಕ್ ಆಯಿತು, ಟ್ರಾಫಿಕ್ಕು, ಪೊಲ್ಯೂಷನ್, ಕಂಜೆಷನ್, ಇದೆಲ್ಲ ನಾವು ದಿನ ಮಾತಾಡೋವಂಥ ಒಂದು ಟಾಪಿಕ್ ಆಗಿರುತ್ತೆ. ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋದು ನಿಯರ್ ಫ್ಯೂಚರಲ್ಲಿ ಇಸ್ ಇಟ್ ಗೋಯಿಂಗ್ ಟು ಮೇಕ್ ಅ ಡಿಫ್ರೆನ್ಸ್ ಅಥವಾ ತುಂಬ ಫಾರ್ ಸೈಟೆಡ್ ವಿಷನ್ ಆಯಿತು, ಹೇಗೆ? ರೈಟ್. ಸೊ ಎಲೆಕ್ಟ್ರಿಕ್ ಸ್ಕೂಟರ್ ಟ್ರಾನ್ಸಿಷನ್ ಯೋಚನೆ ಮಾಡಿದ್ರೆ ದೆರ್ ಆರ್ ಸಮ್ ಚಾಲೆಂಜಸ್ ಟುಡೇ ಅಲ್ವಾ. ಅಂದರೆ ಪೆಟ್ರೋಲ್ ಸ್ಕೂಟ್ರ್ ತೊಗೊಂಡ್ರೆ ನಿಮಗೆ ಜಾಸ್ತಿ ತಲೆನೋವಿರಲ್ಲ ಅಂತ ಜನದ ಮನಸ್ಸಲ್ಲಿರುತ್ತೆ. ಯಾಕೆಂದರೆ ಹೋಗೋದು, ಫ್ಯೂಲ್ ಹಾಕ್ಸ್ಕೊಳೋದು, ನಡೆಯೋದು, ಆ್ಯಂಡ್ ಇಟ್ಸ್ ಫೆಮಿಲಿಯರ್ ಥಿಂಗ್. ಎಲೆಕ್ಟ್ರಿಕ್ ಸ್ಕೂಟರ್ ಬಂದಿದ ತಕ್ಷಣ ಚಾರ್ಜಿಂಗ್ ಈಸ್ ಅ ಬಿಗ್ ಚಾಲೆಂಜ್. ಅಂದರೆ ಇವಾಗ ಬೆಂಗಳೂರಲ್ಲಿ ಅಥವಾ ಯಾವುದೇ ಊರಲ್ಲಿ ಇರೋರೆಲ್ಲ ಅಪಾರ್ಟ್ಮೆಂಟಲ್ಲಿದ್ದರೆ ಚಾರ್ಜಿಂಗ್ ಮಾಡೋದು ಸಖತ್ ಕಷ್ಟ. ಸೊ ದೇ ವಿಲ್ ಬಿ ಲೈಕ್ ಕಷ್ಟ. ಈವನ್ ಇಫ್ ದೇ ವಾಂಟ್ ಟು ಸ್ವಿಚ್ ಟು ಎಲೆಕ್ಟ್ರಿಕ್ ಸ್ಕೂಟರ್, ಫ್ಯೂಯಲ್ ದುಡ್ಡು ಉಳಿಸ್ಬೋದು ಅಂತ. ಬಟ್ ಎವ್ರಿ ಡೇ ಈಸ್ ಅ ಬಿಗ್ ಚಾಲೆಂಜ್ ಟು ಚಾರ್ಜ್. ಆಮೇಲೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪುಟಿಂಗ್ ಅ ಚಾರ್ಜಿಂಗ್ ಪಾಯಿಂಟ್ ಇನ್ ಅನ್ ಅಪಾರ್ಟ್ಮೆಂಟ್, ಎನರ್ಜಿ ಲೋಡು ಆ ಥರ ಎಲ್ಲ ಚಾಲೆಂಜ್ ಇರುತ್ತೆ. ಸೊ ದಟ್ ಈಸ್ ಒನ್ ಚಾಲೆಂಜ್. ಸೆಕೆಂಡ್ ಈಸ್ ಟುಡೇ ಅಫೋರ್ಡಬಲ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇನ್ನೂ ಇಲ್ಲ ಮಾರ್ಕೆಟಲ್ಲಿ. ದಟ್ ವಾಸ್ ಒನ್ ಆಫ್ ದ ಥಿಂಕಿಂಗ್ ವೆನ್ ವಿ ಲಾಂಚ್ ದ ಸ್ಕೂಟರ್. ಎಲ್ಲ ಸ್ಕೂಟರು ಗ್ಯಾಸೋಲಿನ್ ಸ್ಕೂಟರ್ಗಿಂತ ಎಕ್ಸ್ಪೆನ್ಸಿವ್ ಇದೆ. ಅದು ಲೆಟ್ಸ್ ಸೇ 1.5 ಲಕ್ಷ, 1,60,000 ಇದೆ. ಕರೆಕ್ಟ್. 1 ಲಕ್ಷದ ಒಳಗಡೆ ಇರಬೇಕು. ಬಟ್ 1 ಲಕ್ಷದ ಒಳಗಡೆ ಬರೋ ಗಾಡಿಗಳು ಚೈನೀಸ್ ಇಂಪೋರ್ಟೆಡ್ ಮೋಸ್ಟ್ಲಿ ಸ್ಕೂಟರ್ಸ್ ವಿಚ್ ಆರ್ ಬ್ಯಾಡ್ ಕ್ವಾಲಿಟಿ. ಸೊ ಜನಕ್ಕೆ ಇನ್ನೂ ಏನು ಮಾಡೋದು ಅಂತ ಕನ್ಫ್ಯೂಷನ್ ತುಂಬ ಇರುತ್ತೆ. ಸೊ ವಿವೇಕ್, ಅಟ್ ದಿಸ್ ಪಾಯಿಂಟ್ ಈಗ ಸಾಕಷ್ಟು ಒಂದು ಬ್ಯಾಡ್ ನ್ಯೂಸ್ ಕೂಡ ಕೇಳಿದ್ವಿ, ಬ್ಯಾಟ್ರೀಸ್ ಫೈರ್ ಆಗೋದು, ಫೈರ್ ಹಿಡಿಯೋದು. ಈಗ ದಟ್ ಈಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಬ್ಯಾಟ್ರೀಸ್ ಅಂತೀರಾ? ಈಗ ಇಂಡಿಯಾದಲ್ಲಿ ವಿ ಹ್ಯಾವ್ ದಟ್ ಪ್ರಾವಸ. ಖಂಡಿತ. ಸೊ ಏನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ಡೆಫಿನೆಟ್ಲಿ ನೀವು ಸೆಲ್ಸ್ ಯೂಶಲಿ ಇಂಪೋರ್ಟ್ ಆಗುತ್ತೆ, ಕೊರಿಯಾದಿಂದ ಎಲ್ಲ ಬರುತ್ತೆ. ದಟ್ ಹ್ಯಾಸ್ ಟು ಬಿ ಪ್ಯಾಕ್. ಹೆಂಗೆ ನಾವು AA ಸೆಲ್ ನೋಡ್ತೀವೋ ಆ ಥರ ಸೆಲ್ಗಳಿರುತ್ತೆ. ಬ್ಯಾಟ್ರಿ ಅಂದರೆ ಆ AA ಸೆಲ್ಗಳನ್ನೆಲ್ಲ ಒಟ್ಟಿಗೆ ವೆಲ್ಡ್ ಮಾಡಿ ಒಂದು ಬ್ಯಾಟ್ರಿ ಪ್ಯಾಕ್ ಅಂತ ಮಾಡ್ತಾರೆ. ಓಕೆ. ಸೊ ಈ ಫೈರ್ ಅಂತ ಮಾತಾಡಿದಾಗ ದೇರ್ ಕ್ಯಾನ್ ಬಿ 2 or 3 ರೀಸನ್ಸ್. ಒಂದು ಕ್ವಾಲಿಟಿ ಆಫ್ ದ ಸೆಲ್, ಓಕೆ, ಆಮೇಲೆ ಹೆಂಗೆ ಪ್ಯಾಕ್ ಮಾಡಿದ್ದೀರಾ ಅಂತ. ಸೊ ಏನಾಗುತ್ತೆ ಅಂತಂದರೆ ಈ ಸೆಲ್ ಚಾರ್ಜ್ ಆದಾಗ ಅಥವಾ ಡಿಸ್ಚಾರ್ಜ್ ಆದಾಗ ಹೀಟ್ ಆಗುತ್ತೆ. ಓಕೆ. ಆ ಹೀಟ್ನ ಡಿಸಮಿನೇಟ್ ಹೆಂಗೆ ಮಾಡ್ತೀವಿ, ಹೀಟ್ ಆಗ್ಲಾರಂಗೆ ಹೆಂಗೆ ನೋಡ್ಕೊತೀವಿ ಅಂತ ಒಂದು BMS ಲೇಯರ್ ಇರುತ್ತೆ. ಅದು CPU ಥರನೇ. ಸರಿ. ದಟ್ ವಿಲ್ ಟೆಲ್ ಯಾವಾಗ ನಿಲ್ಲಿಸ್ಬೇಕು ಆ ಥರ ಎಲ್ಲ. ಸೊ ಇವಾಗ ಫೈರ್ ಕ್ಯಾನ್ ಹ್ಯಾಪನ್ ಲೋ ಕ್ವಾಲಿಟಿ ಸೆಲ್ಸ್ ಯೂಸ್ ಮಾಡಿದರೆ, BMS ಇಲ್ಲ ಅಂತಂದರೆ, ಅದು ಮಾಡೋ ಕೆಲಸ ಮಾಡ್ತಲ್ಲ ಅಂದರೆ, ಅಥವಾ ಪ್ಯಾಕಿಂಗ್ ಸರಿಯಾಗಿಲ್ಲ ಅದು. ಒಂದೊಂದು ಸತಿ ಏನಾಗ್ತದೆ ಅಂದರೆ ಈ ಚೈನೀಸ್ ಇಂಪೋರ್ಟೆಡ್ ಸ್ಕೂಟರ್ಗಳೇನಿದೆಯೋ ದೇ ಆರ್ ಆಪ್ಟಿಮೈಸಿಂಗ್ ಓನ್ಲಿ ಆನ್ ಕಾಸ್ಟ್. ರೈಟ್.
ಸೊ ಲೋ ಕ್ವಾಲಿಟಿ ಸೆಲ್ಸ್ ಇರುತ್ತೆ, BMS ಇರಲ್ಲ. ಸೊ ನೀವು ನೋಡಿದ್ರೆ ನ್ಯೂಸಲ್ಲೆಲ್ಲ ಚಾರ್ಜ್ ಹಾಕಿದ್ವಿ ಡಮ್ ಅಂತು ಆ ಥರ. ಯಾಕಂದರೆ BMS ಯೂಶಲಿ ಏನು ಮಾಡಬೇಕು ಅಂದರೆ ಕಟ್ ಮಾಡಿಬಿಡ್ಬೇಕು. ಅದು ಇಟ್ ವಿಲ್ ನೀವು ಚಾರ್ಜ್ ಹಾಕಿದ್ರು ಆಟೋಮೆಟಿಕ್ ಕಟ್ ಆಫ್ ಇರುತ್ತೆ. ಅದ್ರ ಕೆಲಸ. ಒಂದೊಂದ್ಸತಿ ಆ BMS ಇರಲ್ಲ. ಜನಗಳಿಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ತೊಗೊಬೇಕಾದ್ರೆ ಸುಮ್ಮನೆ ಯಾವುದೋ ಲೋ ಕ್ವಾಲಿಟಿ ಲೋ ಕಾಸ್ಟ್ ಸ್ಕೂಟರ್ ತೊಗೊಂಡ್ರೆ ಇಟ್ ಕಮ್ಸ್ ವಿತ್ ರಿಸ್ಕ್ ಆಫ್ ಇದು. ಗೌರ್ಮೆಂಟ್ ಇಸ್ ವರ್ಕಿಂಗ್ ವೆರಿ ಹಾರ್ಡ್ ಆನ್ ಸ್ಟಾಪಿಂಗ್ ದಿಸ್. ಓಕೆ. ಸೊ ಈಗ ನಮ್ಮ ಇಂಡಿಯನ್ ಸ್ಕೂಟರ್ಸ್ ಎಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮತ್ತೆ ಪ್ರೋಟೋಕಾಲ್ಸ್ನ ಗೌರ್ಮೆಂಟ್ ಇಸ್ ಎನ್ಶೂರಿಂಗ್ ದಟ್ ಪ್ರತಿ ಮ್ಯಾನುಫ್ಯಾಕ್ಚರರ್ದು ಈ ಬ್ಯಾಟ್ರಿ ಎಲ್ಲ ಟೆಸ್ಟ್ ಆಗಲಿ ಆ ಥರ ಎಲ್ಲ ಅಂತ. ಇಟ್ಸ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್. ಬಟ್ ಜವಾಬ್ದಾರಿ OEM ಕೂಡ ತೊಗೊಬೇಕು. ಸೊ ದಟ್ ಇಸ್ ಒನ್. ಆನ್ ಚಾರ್ಜಿಂಗ್, ಸೊ ಒಂದೇನು ರಿಯಲೈಸೇಷನ್ ನಮಗೆ ಅಂತಂದರೆ, ಇವಾಗ ಬರೋ ಸ್ಕೂಟರ್ಗಳು ಇನ್ನೊಂದು ಚಾಲೆಂಜ್ ಏನು ಅಂದರೆ ಫಿಕ್ಸ್ಡ್ ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿ ತೆಗಿಯೋಕ್ಕಾಗಲ್ಲ. ಸೊ ದ್ಯಾಟ್ಸ್ ಅ ಬಿಗ್ ಚಾಲೆಂಜ್. ಸೊ ಅನದರ್ ಡಿಸೈನ್ ದಟ್ ವಿ ಹ್ಯಾವ್ ಥಾಟ್ ಥ್ರೂ ಅಂದರೆ ಬ್ಯಾಟ್ರಿನ ತಕ್ಕೊಂಡು ವಿ ಶುಡ್ ಬಿ ಏಬಲ್ ಟು ಪ್ಲಗ್ ಇಟ್ ಟು ಎನಿ ಚಾರ್ಜಿಂಗ್ ಪಾಯಿಂಟ್. ಲೈಕ್ ಅ ಪವರ್ ಬ್ಯಾಂಕ್ ಥರ. ಲೈಕ್ ಅ ಪವರ್ ಬ್ಯಾಂಕ್. ಅದೇ ಎಲೆಕ್ಟ್ರಿಕ್ ಸ್ಕೂಟ್ರಿಗೆ ಹೋಗುತ್ತೆ. ಇಲ್ಲ ನಾವು ಬೌನ್ಸ್ ಸ್ಕೂಟರ್ ಶೇರ್ಗೆ ಏನು ಮಾಡಿದ್ವಿ ಅಂದರೆ, ಚಾರ್ಜಿಂಗ್ ಇಸ್ ಅ ಬಿಗ್ ಪ್ರಾಬ್ಲಮ್ ಅಲ್ವಾ. ಸೊ ಚಾರ್ಜಿಂಗ್ ತಲೆನೋವೇ ಬೇಡ ಕನ್ಸ್ಯೂಮರ್ಸ್ಗೆ. ಅವ್ರು ಬ್ಯಾಟ್ರಿ ಖರೀದಿ ಮಾಡಲಿಲ್ಲ ಅಂದರೆ, ಬ್ಯಾಟ್ರಿ ಆಗೋಗ್ತದೆ ಅಂದಾಗ ಮೊಬೈಲ್ ಆ್ಯಪ್ ಓಪನ್ ಮಾಡಿದ್ರೆ ಎಲ್ಲಿ ನಿಯರೆಸ್ಟ್ ಬ್ಯಾಟ್ರಿ ಚಾರ್ಜ್ ಆಗಿರೋದಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗ್ತಾರೆ. ಇಟ್ ಕ್ಯಾನ್ ಬಿ ಅ ಕಿರಾಣಾ ಸ್ಟೋರ್, ಇಟ್ ಕ್ಯಾನ್ ಬಿ ಅ ಪೆಟ್ರೋಲ್ ಬಂಕ್ ವೇರ್ ದ ಚಾರ್ಜ್ ಬ್ಯಾಟ್ರಿ ಆಲ್ಸೋ ಬಿ ಸಮಥಿಂಗ್ ದಟ್ ದೇ ಆರ್ ಸೆಟ್ಟಿಂಗ್. ಅದು ಇಂಟಿಗ್ರೇಟ್ ಆಗಬೇಕು. ಇಂಟಿಗ್ರೇಟ್ ಆಗಬೇಕು. ಆಗಿದೆ ಅಂತಂದರೆ ನಮ್ಮ ಬ್ಯಾಟ್ರೀಸ್ ಇವಾಗ ಇಂಟರ್ಆಪರಬಲ್ ಅಂತೀವಿ. ಒಂದು 4-5 ಥರ ಗಾಡಿಗಳು, ಈ ರಿಕ್ಷಾ, 3 ವೀಲರ್ ಎಲ್ಲದಕ್ಕೂ ಹೋಗುತ್ತೆ. ಇಂಟಿಗ್ರೇಷನ್ ಆಗಿದೆ ಅಂದರೆ ನಮ್ಮ ಆ್ಯಪಲ್ಲಿ ನೋಡ್ಬೋದು ಎಲ್ಲಿ ನಿಯರೆಸ್ಟ್ ಇದೆ ಅಂತ. ಬುಕ್ ಮಾಡ್ತೀರಾ ಬ್ಯಾಟ್ರಿನ, ಹೋಗ್ತೀರಾ, ಸ್ವಾಪ್ ಮಾಡ್ತೀರಾ, ಕಂಟಿನ್ಯೂ ವಿತ್ ಯುವರ್ ಜರ್ನಿ. ಎಕ್ಸಲೆಂಟ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಚಾರ್ಜಿಂಗ್ ಆಸ್ ವೆಲ್. ಅವಾಗ ರೇಂಜ್ ಬಗ್ಗೆ ಭಯ ಇರಲ್ಲ. ಅಂಡ್ ಇಟ್ಸ್ ಆಲ್ಸೋ ಪ್ರಿಟಿ ಈಸಿಲಿ ಆಕ್ಸೆಸಿಬಲ್ ಅನ್ಸುತ್ತೆ. ಆ್ಯಪ್ ಇದ್ರೆ ಎಲ್ಲ ತುಂಬ ಸಿಂಪಲ್ ಆಗುತ್ತೆ. ವೆರಿ ಸೀಮ್ಲೆಸ್. ಸೊ ಆ್ಯಕ್ಚುಲಿ ಫ್ಯೂಯಲ್ಗಿಂತ ಒಳ್ಳೆ ಇದೇನು ಬರುತ್ತೆ ಇದರಲ್ಲಿ ಅಂದರೆ, ಫ್ಯೂಯಲ್ ಸ್ಟೇಷನ್ ಆದರೆ ತೆಗ್ದಿದೆಯಾ ಇಲ್ವಾ, ಫ್ಯೂಯಲ್ ಇದೆಯಾ ಇಲ್ವಾ ಆ ಥರ ಕ್ವಶನ್ಸ್ ಇರುತ್ತೆ. ಬ್ಯಾಟ್ರಿ ಏನಂತಂದರೆ ಅದು ಕಮ್ಯುನಿಕೇಟ್ ಮಾಡುತ್ತೆ. ಸೊ ದಟ್ ವಿಲ್ ಸೆಂಡ್, ಅದರಲ್ಲಿ ಸಿಮ್ ಇರುತ್ತೆ, 4G ಸಿಮ್ ಇರುತ್ತೆ. ಸೊ ಇಟ್ ವಿಲ್ ಕೀಪ್ ಸೆಂಡಿಂಗ್ ಇನ್ಫಾರ್ಮೇಷನ್ ಆಲ್ ದ ಟೈಮ್. ಸೊ ನೀವು ಫೋನ್ ತೆಗೆದಾಗ ಗೊತ್ತಾಗುತ್ತೆ ಎಲ್ಲಿದೆ ಚಾರ್ಜ್ ಬ್ಯಾಟ್ರಿ, ಎಷ್ಟು ರೇಂಜ್ ಸಿಗುತ್ತೆ ಅಂತ. ಸೊ ಗೆಸ್ ಏನು ಮಾಡೋಷ್ಟಿರಲ್ಲ, ಎಲ್ಲಿ ಅಂತ ಹುಡ್ಕೊಂಡು ಹೋಗೋಷ್ಟಿರಲ್ಲ. ಎಕ್ಸಲೆಂಟ್. ಥ್ಯಾಂಕ್ ಯು ವಿವೇಕ್. ಸತ್ಯಂ, ಸೊ ಒನ್ ಆಫ್ ದ ಕ್ವೆಶನ್ಸ್ ದಟ್ ನಮಗೆ ಕಾಡೋದು ಅಂದರೆ, ಈಗ ಬ್ಯಾಟ್ರೀಸ್ನ ರೆಸ್ಪಾನ್ಸಿಬಲ್ ಆಗಿ ಡಿಸ್ಪೋಸ್ ಮಾಡಬೇಕು. ವೆನೆವರ್ ವಿ ಟಾಕ್ ಅಬೌಟ್ ಬ್ಯಾಟ್ರೀಸ್, ಇಟ್ ಇಸ್ ಹ್ಯಾಸಡಸ್ ವೇಸ್ಟ್ ಅಂತ. ನಾವು ಯು ಹ್ಯಾವ್ ದಿ ಸ್ವಾಪಿಂಗ್ ಸ್ಟೇಷನ್ಸ್ ಆ್ಯಂಡ್ ಯು ಪ್ರಿಡಾಮಿನೆಂಟ್ಲಿ ನೀವು ಬ್ಯಾಟ್ರಿ ಜೊತೆನೇ ಡೀಲ್ ಮಾಡೋದು. ಸೊ ಹೌ ಡು ಯು ಮೇಕ್ ಶ್ಯೂರ್ ದ್ಯಾಟ್ ದೀಸ್ ಥಿಂಗ್ಸ್ ಆರ್ disposed in a safe manner, or how long is the usage of it? Yeah, so that's a very important question. Customer gets the battery for free. We will own the battery, we will operate it, and the batteries are only charged once they come back to our swapping station. Once all the cells are pulled in from the EV's pack, only inside our swapping station they will be charged. So inside the swapping station, we can ensure that they are charged at the best possible conditions, in the best possible way. It can be AC controlled, so temperature is maintained, etc. Now, so all of this will ensure that our batteries last quite a bit longer compared to just normal EVs, wherein I can just like charge the EVs at even a very sunny day, or we can fast charge it 10-20 times a day. Sure. Okay, so first of all, we can ensure that our batteries last twice to thrice longer than normal batteries. But again, after 2 to 3 years of the life cycle of these packs, they will still have enough energy for other users. So after 2 to 3 years, they will use up to 20 to 30% of their power. So it's not ideal to use for the scooters, cars, autos, etc. But we can still use these cells. They're perfect cells. We can still use these cells for, like, say, your home inverter batteries, etc. So can actually take these cells, give it to other companies that will use these cells for other applications that are like stationary applications. So it's like a circular economy, and you can keep moving this into different uses. Yes, and then even after that second life of these cells, after they're used in such stationary applications, we can actually take out the minerals from these cells and build new cells. So there are other startups that are actually actively working on this part. Great. I mean, that brings a lot of peace and comfort, just hearing that this is responsible and it can be used through and through. I mean, ಈಗ ನೀವು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡಬೇಕಂದ್ರೆ ಇಟ್ಸ್ ಆಪರೇಷನಲ್ ನೈಟ್ಮೇರ್. ಇದಕ್ಕೆ ಜಾಗ ಪ್ರೊಕ್ಯೂರ್ ಮಾಡಬೇಕು, ಮತ್ತು ಯು ಹ್ಯಾವ್ ಟು ಫೈಂಡ್ ಯುವರ್ ಪ್ಲೇಸಸ್. ಈಗ ನೀವು ಇದು ಗವರ್ಮೆಂಟ್ ಜೊತೆ ಕೊಲಾಬ್ರೇಟ್ ಮಾಡ್ತಿದ್ದೀರಾ, ಇಲ್ಲ ಹೌ ಡು ಯು ಪ್ರೊಕ್ಯೂರ್ ಸೋ ಮೆನಿ ಸ್ಟೇಷನ್ಸ್ ಆ್ಯಂಡ್ ಹೌ ಡಸ್ ಇಟ್ ವರ್ಕ್ ಸೀಮ್ಲೆಸ್ಲಿ? ಸೊ ನಮ್ಮ ಜೊತೆ ಏನಾಗುತ್ತೆ ಅಂದರೆ, ನಾವು ನಮ್ಮ ಚಾರ್ಜಿಂಗ್ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. PCB ಡಿಸೈನ್ ಫರ್ಮರ್ ಅದೆಲ್ಲ ನಾವು ಇನ್ ಹೌಸ್ ಮಾಡೋದು.
In terms of working with the government, right now the government is yet to finalize complete standardization across the charging infrastructure. Definitely there are a lot of challenges in terms of adoption. ಇವಾಗ ನಾನು ಚಾರ್ಜಿಂಗ್ ಸ್ಟೇಷನ್ ತೊಗೊಂಡು ಹೋಗ್ಬಿಟ್ಟು ಎಲ್ಲಾದರೂ ಹಾಕಿದ್ರೆ either ನಾನು ಫ್ರೀಯಲ್ಲಿ ಹಾಕಬೇಕು or we have to put it at a very low cost. And if you are not able to manufacture it at low cost, people are not willing to buy expensive infrastructure and set it up. Right. So predominantly adoption challenges ನೋಡ್ತಾ ಇದೀವಿ ನಾವು. So what we are doing is ನಾವು ಫ್ರೀಯಲ್ಲಿ ಹಾಕ್ತಾ ಇದೀವಿ ಚಾರ್ಜಿಂಗ್ ಸ್ಟೇಷನ್ಸ್. Okay. ಫ್ರೀಯಲ್ಲಿ ಹಾಕ್ಬಿಟ್ಟು we'll always own the hardware, Okay. but we do a revenue share with the person who's willing to take our charging station and set it up outside his house, his shop, his Right. hospital, So etc. ಅದಕ್ಕೇನು ದೊಡ್ಡ ಜಾಗ ಬೇಕಂತೇನಿಲ್ಲ. ಇಟ್ಸ್ ಲೈಕ್ ಅ ಸ್ಮಾಲ್ ಒಂದು ಮನೆ ಆಗಿರ್ಬೋದು, ಕಿರಾನಾ ಸ್ಟೋರ್ ಆಗಿರ್ಬೋದು. Yeah, it can be a kirana store or in any other place that Right. you want. ಈಗ ನಾವು ಏರ್ಪೋರ್ಟ್ಸ್ ಅಲ್ಲಿ ಮೊಬೈಲ್ ಚಾರ್ಜಿಂಗ್ ಸ್ಟೇಷನ್ ನೋಡ್ತೀವಲ್ಲ, ಇಸ್ ಹೌ ಮಚ್ ಸ್ಪೇಸ್ ಡಸ್ ಇಟ್ ಟೇಕ್? It takes it's as big as your let's say 25 rupees Doritos packet. ವಾಟ್? Yeah. ರಿಯಲಿ? ದ್ಯಾಟ್ ಇಸ್ ಹೌ ಅಷ್ಟು ಚಿಕ್ಕದಾಗಿ? It's a 3.3 kilowatt charger anta barutte. It Okay. needs to consume electricity that is in sync with whatever electricity that is there in your regular homes, shops, etc. Okay. So ಇಲ್ಲಿ ನಮಗೆ challenges ಏನಂದ್ರೆ adoption challenges ಕಾಣ್ತಾ ಇದೆ. ಫ್ರೀಯಲ್ಲಿ ಹಾಕಿದ್ರೆ ಎಲ್ಲರೂ ಹಾಕ್ಸ್ಕೊಳ್ತಾ ಇದ್ದಾರೆ. The second challenge we saw was earlier ನಾವು ಸ್ಟಾರ್ಟ್ ಮಾಡುವಾಗ we set up Bluetooth charging stations, very few. We knew that if the charging station is not sending heartbeat or data messages to us, it's really difficult to track. So now technology change ಮಾಡಿಬಿಟ್ಟು we put a SIM card in it. ಅದು ಕಾನ್ಸ್ಟೆಂಟ್ಲಿ ನಮಗೆ ಪಿಂಗ್ ಮಾಡ್ತಾ ಇರುತ್ತೆ. That ಸೊ ರಿಯಲ್ ಟೈಮ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. That I'm alive, I'm available for charging and this is my distance. So ನಮ್ಮ ಅಪ್ಲಿಕೇಶನ್ ಇಂದ ನೀವು ನೋಡ್ಬಿಟ್ಟು ನ್ಯಾವಿಗೇಟ್ ಮಾಡಿ ಹೋಗ್ಬೋದು. ಎಕ್ಸಲೆಂಟ್. So that's how those are the challenges that we were currently facing and we are solving for it. ಥ್ಯಾಂಕ್ಸ್ ಅಮೀನ್. ವಿವೇಕ್, ಡಿಫಿಕಲ್ಟ್ ಕ್ವೆಶ್ಚನ್ನೇ ಅನ್ಬೋದು. ಈಗ ಫ್ಯೂಲು ನಾವು ಯೂಸ್ ಮಾಡ್ತಿದ್ದೀವಿ, ಕಡಿಮೆ ಆಗ್ತಿದೆ ಅಂತ ನಾವು ಈಗ ವಿ ಆರ್ ಮೂವಿಂಗ್ ಟು ಎಲೆಕ್ಟ್ರಿಸಿಟಿ. ಈಗ ನಾವು ಎಲೆಕ್ಟ್ರಿಸಿಟಿನೂ ಓವರ್ ಕನ್ಸಂಪ್ಷನ್ ಮಾಡ್ತೀವ ಇನ್ ದ ನಿಯರ್ ಫ್ಯೂಚರ್? ಸೊ ಅದೊಂದೇ ಅಲ್ಲ ಪ್ರಾಬ್ಲಮ್ಮು. ಒಂದು ಪವರ್ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದೊಂದು ಬಿಗ್ ಕ್ವಶನ್ ಡೆಫಿನೆಟ್ಲಿ. ಬಟ್ ಸೆಕೆಂಡ್ ಏನಂತಂದರೆ ಬ್ಯಾಟ್ರಿ ಕಾಸ್ಟ್ ಟುಡೇ ಒಂದು ಲೆವೆಲಲ್ಲಿದೆ. ಇಫ್ ಯು ಸಿ ಲಾಸ್ಟ್ ಡಿಸೆಂಬರಲ್ಲಿ ಎಷ್ಟಿತ್ತು ರೇಟು, ಯೂಶಲಿ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂದರೆ ಬ್ಯಾಟ್ರಿ ಕಾಸ್ಟ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಅಂತ. ಬಟ್ ಸೋ ಫಾರ್ ಅದಾಗಿಲ್ಲ. ಬ್ಯಾಟ್ರಿ ಕಾಸ್ಟು ಲಿಥಿಯಮ್ NMC ಸೆಲ್ಸ್ ಅಂತ ಯೂಸ್ ಮಾಡ್ತಾರೆ ಮೋಸ್ಟ್ಲಿ. ಅದ್ರ ಸೆಲ್ಸ್ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಸೊ ಇವತ್ತು ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಅಥವಾ ಎಲೆಕ್ಟ್ರಿಕ್ ಯಾವುದೇ ಗಾಡಿ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ, ಎಲ್ಲ ರೇರ್ ಅರ್ಥನ ಯೂಸ್ ಮಾಡ್ತೀವಿ. ರೇರ್ ಅರ್ತ್ ಅಂದರೆ ಭೂಮಿಲಿ ತುಂಬ ಕಡಿಮೆ ರಿಸೋರ್ಸಸ್ ಇರೋದು ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೋಗುತ್ತೆ. ಒಂದು ಲಿಥಿಯಂ ಪರವಾಗಿಲ್ಲ, ಇನ್ನೂ ಚಿಕ್ಕ ಪರ್ಸೆಂಟೇಜ್ ಯೂಸ್ ಮಾಡೋದು. ಬಟ್ ಮೋಟರ್ಗಳು ಇಸ್ ಮೇಡ್ ಆಫ್ ಮ್ಯಾಗ್ನೆಟ್. ಪರ್ಮನೆಂಟ್ ಮ್ಯಾಗ್ನೆಟ್ನ ಯೂಸ್ ಮಾಡ್ಕೊಂಡು ಮೋಟರ್ ಮಾಡೋದು. ಆ ಮ್ಯಾಗ್ನೆಟು ತುಂಬ ಕಡಿಮೆ ಕ್ವಾಂಟಿಟೀಸಲ್ಲೇ ಇರೋದು. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ನೆಕ್ಸ್ಟ್ 10 yearsಲ್ಲಿ ವಾಟ್ ವಿಲ್ ಬಿ ದ ರಿಯಲ್ ಪ್ರೈಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಥಿಂಕ್. ಸೊ ವಿ ಆಲ್ ಹ್ಯಾವ್ ಟು ಸಿ ಹೌ ಡು ವಿ ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಮೂವ್ ಆಗ್ತದೆ ಟು ಮೇಕ್ ಶ್ಯೂರ್ ದಟ್ ಆ ರೇರ್ ಅರ್ಥಿಂದ ವಿ ಆರ್ ಗೋಯಿಂಗ್ ಟು ರಿಸೋರ್ಸಸ್ ವಿಚ್ ಆರ್ ಮಚ್ ಮೋರ್ ಅವೈಲಬಲ್. ಎಕ್ಸಾಂಪಲ್ ಇವಾಗ NMC ಅಂತ ಹೇಳೋದಲ್ಲ, ನಿಕಲ್ ಮ್ಯಾಗ್ನೀಷಿಯಂ ಕೋಬಾಲ್ಟ್, NMC ಕೆಮಿಸ್ಟ್ರಿಯಿಂದ ಇವಾಗ ಲಿಥಿಯಂ ಫೆರಸ್ ಫಾಸ್ಫೇಟ್ ಅಂತ ಬರ್ತಾರೆ. ಐರನ್ ಆದ್ರೆ ತುಂಬಾ ಜಾಸ್ತಿ ಅವೈಲಬಲ್ ಇದೆ. ಸೊ ಕಾನ್ಸ್ಟೆಂಟ್ ಆಗಿ ನಾವು ಇನೋವೇಷನ್ ಬ್ಯಾಟರಿ ಟೆಕ್ನಾಲಜಿನೂ ಮೂವ್ ಆಗ್ತದೆ. ಮೋಟರ್ ಟೆಕ್ನಾಲಜಿಲೂ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಸ್ವಿಚ್ ರಿಲಕ್ಟೆನ್ಸ್ ಮೋಟರ್ಸ್ ಅಂತ, ಮ್ಯಾಗ್ನೆಟ್ಲೆಸ್ ಮೋಟರ್ಸ್ ಬೇಸಿಕಲಿ. ರೈಟ್. ಅದ್ರ ಬಗ್ಗೆ ಇನೋವೇಷನ್ ನಡೀತಾ ಇದೆ. ಸೊ ವಿ ಆರ್ ಪುಟಿಂಗ್ ಸಮ್ ಮನಿ ಆನ್ ದ್ಯಾಟ್. ಒಂದು ಸ್ಟಾರ್ಟ್ಅಪ್ ಜೊತೆ ಕೆಲಸ ಮಾಡಿ ವಿ ಹ್ಯಾವ್ ಕಮ್ ಔಟ್ ವಿತ್ ಮ್ಯಾಗ್ನೆಟ್ಲೆಸ್ ಮೋಟರ್ಸ್. ಸೊ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಜಸ್ಟ್ ಪವರ್ ರೇಟ್ ಅಲ್ಲ. ಐ ಥಿಂಕ್ ಯು ಆರ್ ಆಸ್ಕಿಂಗ್ ಪವರ್ ರೇಟ್ ಜಾಸ್ತಿ ಆಗುತ್ತಾ, ವಿಚ್ ಇಸ್ ಕನ್ಸಂಪ್ಷನ್ ಅಂಡ್ ದ ಪ್ರೈಸ್. ಕನ್ಸಂಪ್ಷನ್ ಡೆಫಿನೆಟ್ಲಿ, ದಟ್ ಈಸ್ ಡೆಫಿನೆಟ್ಲಿ ರೈಟ್. ಬಟ್ ಕಂಟ್ರಿಗೆ ಏನು ಅಂತಂದ್ರೆ ಟುಡೇ ವಿ ಇಂಪೋರ್ಟ್ ಫ್ಯೂಯಲ್. ಫ್ಯೂಯಲ್ಗೆ 4x ತುಂಬ ಖರ್ಚಾಗುತ್ತೆ. ಸೊ ಅದು ಉಳಿಸ್ತೀವಿ ಫ್ಯೂಯಲ್ ಖರೀದಿ ಮಾಡಲಿಲ್ಲ ಅಂದರೆ. ಬಟ್ ಇವಾಗ ಎನರ್ಜಿ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಕೋಲ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಬಟ್ ಕೋಲ್ ಇಸ್ ನಾಟ್ ಸಸ್ಟೈನಬಲ್. ರಿನ್ಯೂವಬಲ್ ಎನರ್ಜಿಗೆ ಹಾಕೊಬೇಕು. ರಿನ್ಯೂವಬಲ್ ಎನರ್ಜಿ ಅಂದರೆ ಅದು ಪ್ರೊಡ್ಯೂಸ್ ಆಗೋ ಟೈಮ್ಗೂ ಕನ್ಸಂಪ್ಷನ್ ಆಗೋ ಟೈಮ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಇನ್ ಅ ವೇ ನಮ್ಮ ಪ್ರಕಾರ ಏನು ಅಂತಂದರೆ ದ ಬ್ಯಾಟ್ರಿ ಸ್ವಾಪಿಂಗ್ ಇನ್ಫ್ರಾ ದಟ್ ವಿ ವಿಲ್ ಬಿ ಬಿಲ್ಡಿಂಗ್ ವಿಲ್ ನಾಟ್ ಜಸ್ಟ್ ಸಾಲ್ವ್ 2-wheeler ಪ್ರಾಬ್ಲಮ್ ಒಂದೇ ಅಲ್ಲ ಸಾಲ್ವ್ ಮಾಡೋದು, ಎನರ್ಜಿ ಸ್ಟೋರೇಜ್ ಕೂಡ ಯೂಸ್ ಮಾಡ್ಬೋದು. ಸೊ ಈ ರಿನ್ಯೂವಬಲ್ ಎನರ್ಜಿ ಏನಿದೆಯೋ ಅದು ಪ್ರೊಡ್ಯೂಸ್ ಆದಾಗ ಅವರು ಲೆಟ್ಸ್ ಸೇ 12 ಗಂಟೆಗೆ ಪ್ರೊಡ್ಯೂಸ್ ಆಗುತ್ತೆ. ಬಟ್ 12 ಗಂಟೆಗೆ ಡಿಮ್ಯಾಂಡ್ ಇರಲ್ಲ, ರಾತ್ರಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಯೂಶಲಿ ಏನಾಗುತ್ತೆ ಈ ರಿನ್ಯೂವಬಲ್ ಎನರ್ಜಿ ಕಂಪ್ನಿಗಳಿಗೆ ಅಂದರೆ ದೇ ಆರ್ ಪೀನಲೈಸ್ಡ್ ಇಫ್ ದೇ ಸೆಂಡ್ ಇಟ್ ಟು ಗ್ರಿಡ್ ವೆನ್ ಡಿಮ್ಯಾಂಡ್ ಇಸ್ ನಾಟ್ ದೇರ್ ಆರ್ ದೇ ಎಂಡ್ ಅಪ್ ಸೆಲ್ಲಿಂಗ್ ಅಟ್ ಅ ಲೋವರ್ ಪ್ರೈಸ್. ಸೊ ಈ ಬ್ಯಾಟ್ರಿ ಸ್ಟೋರೇಜ್ ಹೆಂಗೆ ಅಂದರೆ ಪೆನ್ ಡ್ರೈವ್ ಥರ. ಸೊ ಇಟ್ ಕ್ಯಾನ್ ಸ್ಟೋರ್ ಎನರ್ಜಿ ಅಂಡ್ ಇಟ್ ಕ್ಯಾನ್ ಸೆಂಡ್ ಇಟ್ ಬ್ಯಾಕ್ ಟು ದ ಗ್ರಿಡ್ ವೆನ್ ಗ್ರಿಡ್ ನೀಡ್ಸ್ ಇಟ್. ಸೊ ಬ್ಯಾಟ್ರೀಸ್ ಆಫ್ ಇಂಪಾರ್ಟೆಂಟ್ ರೋಲ್, ಸ್ಟೋರೇಜ್ ರೋಲ್ ಥರನೂ ಪ್ಲೇ ಮಾಡುತ್ತೆ. ಸ್ಟೋರೇಜ್ ರೋಲ್ ಥರ.
ಓಕೆ ದಟ್ಸ್ ಗುಡ್ ಟು ನೋ ಬಟ್ ಇದು ಇವಾಲ್ವ್ ಆಗ್ತಾನೆ ಇರಬೇಕು ಆ್ಯಂಡ್ ಪೀಪಲ್ ಆರ್ ಪುಟಿಂಗ್ ರಿಸೋರ್ಸಸ್ ಆ್ಯಂಡ್ ಟೈಮ್ ಇನ್ ಫಿಗರಿಂಗ್ ಇಟ್ ಔಟ್ ಹೌ ವಿ ಕ್ಯಾನ್ ಮೇಕ್ ದಿಸ್ ಬೆಟರ್ ಗ್ರೇಟ್ ಸತ್ಯಂ ದ ಕ್ವೆಶನ್ ಫಾರ್ ಯೂಸ್ ಈಗ ನೀವು you're in the research phase ಅಂತ ಹೇಳಿದ್ರಿ ಈಗ ವಾಟ್ ಈಸ್ ದ ಕೈಂಡ್ ಆಫ್ ಸಪೋರ್ಟ್ ಯು ಗೆಟಿಂಗ್ ಫ್ರಮ್ ದ ಕರ್ನಾಟಕ ಗವರ್ಮೆಂಟ್ ಇನ್ ಜನರಲ್ ಅಬೌಟ್ ಮೇಕಿಂಗ್ ದಿಸ್ ಡ್ರೀಮ್ ಆಫ್ ಯೋರ್ಸ್ ಅ ರಿಯಾಲಿಟಿ Yeah, I think there is an immense support both from the state as well as the central government, and I think especially for hardware startups, we do need this support. Whereas for your software startup, you can person sitting in the room, all they want is good Wi-Fi and a laptop, and they can make a huge startup out of it. But for hardware startups, we need immense support because we need big initial capital, good space to work on. So in terms of all of this, we have gotten good support from the central government. First of all, we got our office space at a subsidized rate, wherein we could actually do these experiments and try and fail until we actually crack the code, as well as we also got cash grants from the government, which we can use to hire the best people, pay the best salaries, and to speed up this product development. Okay. And also, I think there is more support needed, especially in terms of hardware startups. Firstly, hardware is hard compared to your software, and being in India and building a hardware startup is even harder. Whereas some other countries have huge ecosystem for hardware. So the same thing that will take me say 24 hours to make in China, right. It'll take 1 or 2 weeks to make in Bangalore. We also have to do is that with the help of huge amounts of capital from the government, we should make an ecosystem to support such hardware startups, because towards the future, I think hardware is this what will give countries an edge over each other. Yes. Software can be replicated anywhere, right. But whereas if I think hardware is indigenous, it's more profitable also for the country. Yes. Okay, thank you. Amin, ಈಗ ನಮ್ಮ ದೇಶದಲ್ಲಿ ಎಲ್ಲರೂ ಪೆಟ್ರೋಲ್ ಬೈಕ್ಸ್ ಡೀಸೆಲ್ ಬೈಕ್ಸ್ ಯೂಸ್ ಮಾಡಿ ಫಾರ್ ಇಯರ್ಸ್ ವಿ ಬಿನ್ ಯೂಸಿಂಗ್ ದಟ್. ಈಗ ಈ ಮೈಂಡ್ ಸೆಟ್ ನಾವು ಶಿಫ್ಟ್ ಮಾಡಬೇಕು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಮೂವ್ ಮಾಡೋಕ್ಕೆ. ಅದರಲ್ಲಿ ಸಾಕಷ್ಟು ಚಾಲೆಂಜಸ್ ಬರುತ್ತೆ, ರೈಟ್? ಪರ್ಟಿಕ್ಯುಲರ್ಲಿ ನನಗೆ ನಮ್ಮ ಗವರ್ಮೆಂಟು ಆ ಮೈಂಡ್ ಸೆಟ್ ಶಿಫ್ಟನ್ನ ಚೇಂಜ್ ಮಾಡೋಕ್ಕೆ ಅಂತ ನಿಮ್ಮ ಥರ ಸ್ಟಾರ್ಟಪ್ ಆಂಟ್ರಪ್ರಿನರ್ಸ್ಗೆ ಏನು ಸಪೋರ್ಟ್ ಕೊಡ್ತದೆ? Government in the definitely there is quite some support, like Satyam mentioned, in terms of we are also a hardware startup. Namago hardware alli prototype ಮಾಡಕ್ಕೆ you need high infrastructure or equipment, and the equipment ತುಂಬಾ expensive ಆಗಿ ಬರುತ್ತೆ. So government has set up labs where you can access this equipment at very subsidized prices, and it helps you sort of develop your product faster, very similar to what Satyam spoke. Apart from that, we are currently at NASSCOM Center of Excellence for IoT. So alli namage the directors are helping us connect with the right relevant connections between startups and the corporate companies and startups and government tenders to see how ನಾವು ನಮ್ಮ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಗೌರ್ಮೆಂಟ್ ಟೆಂಡರ್ಸ್ ಹೇಗೆ ಅಪ್ಲೈ ಮಾಡ್ಬೋದು, ಕಾರ್ಪೊರೇಟ್ಸ್ಗೆ ಹೇಗೆ ಅಪ್ಲೈ ಮಾಡ್ಬೋದು, ಈ ಥರ ಸಪೋರ್ಟ್ ನಮಗೆ ಸಿಗ್ತಾ ಇದೆ. ಆ್ಯಂಡ್ ದೇ ಆಲ್ಸೋ ಇಂಟ್ರಡ್ಯೂಸ್ ಅಸ್ ಟು ಮೆಂಟರ್ಸ್ who sort of give us business advice on what needs to be done, help with fundraising, etc. ಈ ಥರ ಸಪೋರ್ಟ್ definitely government ಇಂದ ಸಿಗ್ತಾ ಇದೆ. and I think Bangalore is one of the well-known places for technology simply because of the sort of incubation centers that are here, that are really pushing the budding entrepreneurs to go out there and pursue their idea and move it from a prototype to their first customer. And I believe the government needs to sort of do more of these initiatives that will allow budding entrepreneurs to create their own products. Excellent. Apart from the subsidies that they're offering in many states, and also ಈಗ ನಿಮ್ಮ ಹತ್ರ ಪೆಟ್ರೋಲ್ ಹತ್ರ ಡೀಸೆಲ್ ಕಾರ್ ಇದ್ರೆ ಅದನ್ನ ಯು ಕ್ಯಾನ್ ಕನ್ವರ್ಟ್ ಇಟ್ ಟು ಬ್ಯಾಟರಿ ಆಪರೇಟೆಡ್ ಆಲ್ಸೋ ಇನ್ ಡೆಲ್ಲಿ. ಐ ಹರ್ಡ್ ದಟ್ ಸಮಥಿಂಗ್ ಲೈಕ್ ದಟ್ ಇಸ್ ಹ್ಯಾಪನಿಂಗ್, ರೈಟ್? ಈಗ ವಿವೇಕ್, ಬೈ 2030 ಇಂಡಿಯಾದೊಂದು ಟಾರ್ಗೆಟ್ ಇದೆ 80% ಆಫ್ ಟೂ ವೀಲರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿ ಕನ್ವರ್ಟ್ ಆಗಬೇಕು ಅಂತ. ಆ್ಯಂಡ್ ಐ ಥಿಂಕ್ ಯು ಆರ್ ಅ ಫೋರ್ ರನ್ನರ್, ಫ್ರಂಟ್ ರನ್ನರ್ ಇನ್ ದಟ್ ಸ್ಪೇಸ್. ನಿಮ್ಮ ವಿಷನ್ ಏನಿರುತ್ತೆ? 2-wheeler and 3-wheelers. Both of this to convert to EV is much easier and definitely possible. Unit economics ku andre janada kharchu prakaranೂ ವರ್ಕೌಟ್ ಆಗುತ್ತೆ. ಇಫ್ ದೇರ್ ಆರ್ 3-wheeler ಲಗೇಜ್ ಅವರು ಆ ಥರ ಅಂದ್ರೂ ಎಕನಾಮಿಕ್ಸ್ ವರ್ಕೌಟ್ ಆಗುತ್ತೆ. ಸೊ EV ನ್ಯಾಚುರಲ್ಲು. ಇವಾಗ ಬಿಗ್ಗೆಸ್ಟ್ ಚಾಲೆಂಜಸ್ ವಿಲ್ ಬಿ ಸಪ್ಲೈ ಚೈನ್ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಂತ. ಸೊ ಆಸ್ ಯು ನೋ, ಸೆಲ್ಸ್ ಕಮ್ ಫ್ರಮ್ ಔಟ್ಸೈಡ್ ಇಂಡಿಯಾ. ಗವರ್ಮೆಂಟ್ ಇಸ್ ವರ್ಕಿಂಗ್ ಆನ್ bringing cell technology, cell manufacturing capability to India. There is PLI scheme announced ಮಾಡಿದ್ದಾರೆ, but this will take another 2-3 years for companies to set up cell manufacturing plant to everything. So one is that.
ಸೆಕೆಂಡ್ ಇಸ್ ದಟ್ ಹೌ ಡು ವಿ ಮೇಕ್ ದಿಸ್ ಕಾಸ್ಟ್ ಸಸ್ಟೈನಬಲ್ ಬಿಕಾಸ್ ಎಲ್ಲ ಈ ರಾ ಮೆಟೀರಿಯಲ್ಸ್ ಏನಿದೆಯೋ ದೀಸ್ ಆರ್ ರೇರ್ ದ ಪ್ರೈಸ್ ವಿಲ್ ಗೋ ಅಪ್ ಸೊ ಮೋರ್ ಇನ್ವೆಸ್ಟ್ಮೆಂಟ್ ಇಸ್ ಆಲ್ಸೋ ರಿಕ್ವೈರ್ಡ್ ಸೊ ದಟ್ ವಿ ಆರ್ ನಾಟ್ ಅಟ್ ರಿಸ್ಕ್ ಫಾರ್ ಆ್ಯಕ್ಚುಲಿ ಇ ವಿ ಟ್ರಾನ್ಸಿಷನ್. ರೈಟ್. ಈಗ ಸದ್ಯಕ್ಕೆ ಐ ಫೀಲ್ ಲೈಕ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಓನ್ ಮಾಡಬೇಕು ಅಂದರೆ ಒಂಥರ ಫ್ಯಾಷನ್ ಸ್ಟೇಟ್ಮೆಂಟ್ ಲೈಕ್ ಐ ಆಮ್ ಎನ್ವೈರ್ನ್ಮೆಂಟಲಿ ಕಾನ್ಷಿಯಸ್ ಅನ್ನೋವಂಥ ಒಂದು ಮೈಂಡ್ ಸೆಟ್ ಇದೆ. ಬಟ್ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಮೂವ್ ಟು ಸಸ್ಟೈನಬಿಲಿಟಿ. ಇದು ಬೇಕು ಅಂತಲೇ ನಾವು. ಹೌದು ಹೌದು. ಒಂದು ಐ ಥಿಂಕ್ ಮೋರ್ ಆ್ಯಂಡ್ ಮೋರ್ ಎಜುಕೇಷನ್ ಇನ್ ಆಲ್ ಆಸ್ಪೆಕ್ಟ್ಸ್. ಇಫ್ ವಿ ಕ್ಯಾನ್ ಡಿಸಮಿನೇಟ್ ಮೋರ್ ಡೇಟಾ ಜನಗಳಿಗೆ ಇನ್ನೂ ಅರ್ಥ ಮಾಡಿಸಿದ್ರೆ ಅವ್ರ ಭಯಗಳು ಹೋಗುತ್ತೆ. ಆ್ಯಂಡ್ ವಿ ಶುಡ್ ಆಲ್ಸೋ ಹ್ಯಾವ್ ಮೋರ್ ಪ್ರೋಸೆಸ್ ಫಾರ್ ಕನ್ಸ್ಯೂಮರ್ ಟು ಅಂಡರ್ಸ್ಟ್ಯಾಂಡ್ ಯಾವ ಗಾಡಿ ಒಳ್ಳೇದು ಅಂತ. ಅಂದರೆ ಸೇಫ್ಟಿ ರಿಸ್ಕ್ ಇದೆಯಾ ಅಲ್ವಾ. ಸೊ ಈ ಫೈರ್ ಇನ್ಸಿಡೆಂಟ್ಸ್ ಆಮೇಲೆ ಎಲ್ಲರಿಗೂ ಭಯ ಯಾಕಪ್ಪ ಬೇಕು ಇದು ಅಂತ. ಬಟ್ ಹೌ ಕ್ಯಾನ್ ದೇ ಸೊ ನಾವು ವಿ ಹ್ಯಾವ್ ಟು ಪುಟ್ ಅಪ್ ಪ್ರೋಸೆಸ್ ಟು ಅಂಡರ್ಸ್ಟ್ಯಾಂಡ್. ಕನ್ಸ್ಯೂಮರ್ಸ್ ನೋಡಿದ್ರೆ ಗೊತ್ತಾಗಬೇಕು ಅವ್ರಿಗೆ ಈ ರೇಟಿಂಗ್ ಇದ್ರೆ ಓಕೆ ಆ ಥರ. ಐ ಥಿಂಕ್ ದಿಸ್ ಇಸ್ ವಾಟ್ ಆಲ್ ಆಫ್ ದೆಮ್ ವಿಲ್ ಡೂ ಓವರ್ ಅ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟ್ 2-3 years ಅಲ್ಲಿ ಇಟ್ ಶುಡ್ ಬಿಕಮ್ ಮೋರ್ ಸ್ಟ್ರೀಮ್ ಲೈನ್ ಫಾರ್ ಕನ್ಸ್ಯೂಮರ್ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್ ಸ್ಕೂಟರ್ ಖರೀದಿ ಮಾಡಬೇಕು ಏನು. I really hope and pray that becomes a reality and a lot more of us are using sustainable means of transportation. So our goal with Infinity X is to accelerate the adoption of EVs in the country. So every day we can't expect us to wait 20 minutes, 40 minutes. At the same time, we also can't expect to have so many charging stations in our country that we can allow these EVs to be standing at the station for several hours to be charged. Right. So at the end, we actually need a solution that can compete with the petrol pump fueling time, 30 to 40 seconds, and it is exactly what we are doing now. If it's either us who will be building the system or some other tech, what I see that the customers will do that either they will charge their EV slowly at home, aram se overnight they will charge, or if they want a faster charging, they will use a 30 to 40 second charging. Those players that are working on say a 30-minute charging, 1 hour charging, 2 hour charging, all of this for a public infrastructure point of view can't work because then we'll have to set up like thousands of stations over in Bangalore alone. It seems like if this happens, the 30-second charging, you're probably the first one to bring it to the country. Yes. So across the world actually. Across the world. So it looks like the future is in your hands, Satyam. We wish you the very best. But thanks for sharing that with us, your vision. The newer generation is more aligned towards, using environment-friendly scooters or whatever that is. What is the one word of advice that you have for them? For the young entrepreneurs, I would say that explore the government schemes and the offering the government is giving. Try to make most utilization. If you have an idea and you want to build a prototype, don't be afraid to apply to government schemes thinking that I will not get through. There is always opportunity, and the government is pouring thousands and tens and thousands of crores in bringing the entrepreneurship talent up, at least in our city. So I would advise them to really take that first action step and go make that prototype. You might fail, which is okay, but go ahead and take that action. Vivek, finally, what is your call for action? Nam viewers noಡ್ತಿರ್ತಾರೆ. What is your call for action for them? I think answering another question that you asked, if we have to switch to 80% electric vehicles ಏನು ಮಾಡೋದು ಅಂತ, I think battery swapping in a way will play a very important role. ಯಾಕಂದರೆ ಬ್ಯಾಟ್ರಿನ ಡಿಕಪಲ್ ಮಾಡಿದ್ರೆ ಸ್ಕೂಟ್ರಿಂದ, ಅಂದರೆ ಸ್ಕೂಟರ್ ವಿತೌಟ್ ಬ್ಯಾಟ್ರಿ ವಿಲ್ ಗೆಟ್ ದ ಕಾಸ್ಟ್ ಆಫ್ ದ ಸ್ಕೂಟರ್ ಡೌನ್ ಬೈ 50%. 50% ಆಫ್ ದ ಕಾಸ್ಟ್ ವಿಲ್ ಕಮ್ ಡೌನ್, ವಿಚ್ ಮೀನ್ಸ್ ಇಟ್ ವಿಲ್ ಬಿ, ಇವಾಗ ನೀವು ಸ್ಕೂಟರ್ ಖರೀದಿ ಮಾಡಕ್ಕೆ ಹೋಗ್ತಾ ಇರಾ ಅಂದರೆ ಆಕ್ಟಿವಾ 1 ಲಕ್ಷ ಆಗ್ತಾ ಇತ್ತು ಅಂದರೆ ಇಲ್ಲಿ 50,000 ಸಿಗುತ್ತೆ ಅಂದರೆ ನಾವು ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಟು ಬೈ ದ ಸ್ಕೂಟರ್ ಅಟ್ 50,000 ಆ್ಯಂಡ್ ಸ್ವಾಪ್ ದ ಬ್ಯಾಟ್ರಿ. So I think that is one interesting way. So people should read and learn more about battery swapping as well. Excellent. So as a country, anyways, now gas cylinder swap ಮಾಡಿ ರೂಢಿ ಇದೆ ನಮಗೆ. So it's nothing different. It's something similar. Right. So finally, I want to thank all of you for giving so much insight. ಇದೊಂದು ಚಾಲೆಂಜಿಂಗ್ I think it's a challenging project in all ways. ನಿಮ್ಮ ಮಾತು ಕೇಳ್ತಾ ಇದ್ದರೆ, ನಿಮ್ಮ ರಿಸರ್ಚ್ ಆಗಿರಲಿ, ನಿಮ್ಮ ಡಿಪ್ಲಾಯ್ಮೆಂಟ್ ಆಗಿರಲಿ, it's something that has to evolve. And you all are doing a great job as startups setting that up in the country. I wish you all the very best. ಇಷ್ಟು ದೂರ ಬಂದು ನಮ್ಮ ಹತ್ರ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. Thank you. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು KDM, ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್.